ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಪ್ಲೀಸ್ ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಟೆಲಿಗ್ರಾಮಲ್ಲಿ ನಮ್ಮ ಚಾನಲ್ ಇದೆ ಮೈ ಕ್ಯಾಪಿಟಲ್ ಅಂತ, ಅದಕ್ಕೆ ಜಾಯ್ನ್ ಆದರೆ ನಾನು ರೀಸೆಂಟ್ ಅಪ್ಡೇಟ್ಸ್ ಮತ್ತೆ ರೀಸೆಂಟ್ ಸ್ಟಾಕ್ಸ್ ನ್ಯೂಸ್ ಏನಾದರೂ ಇದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಅಲ್ಲಿ ಜಾಯಿನ್ ಲಿಂಕ್ ಇರುತ್ತೆ, ಅಲ್ಲಿ ಜಾಯ್ನ್ ಆಗಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು IPO ಬಗ್ಗೆ ಮಾತಾಡೋಣ. ಏನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಏನ್ ಕರಿತೀವಿ. ಈಗಾಗಲೇ ಆಲ್ರೆಡಿ 5 IPOs ಆಯಿತು 2021 ಅಲ್ಲಿ. ಇದ್ರ ಡೀಟೇಲ್ಸ್ ಅನ್ನು ನೋಡೋಣ, ಏನಕ್ಕೋಸ್ಕರ ಬಿಡ್ತಾರೆ, IPO ಅಂದ್ರೆ ಏನು ಅಂತ ಅಂದ್ಬಿಟ್ಟೆಲ್ಲ. ಫಸ್ಟ್ ಮೀನಿಂಗ್ ಆಫ್ IPO ನೋಡಿ ಫ್ರೆಂಡ್ಸ್. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಇಸ್ ದ ಫಸ್ಟ್ ಟೈಮ್ ಎ ಕಂಪನಿ ಇಶ್ಯೂಸ್ ಶೇರ್ಸ್ ಟು ದ ಪಬ್ಲಿಕ್. ಅಂದ್ರೆ ಪಬ್ಲಿಕ್ ಗೆ ಫಸ್ಟ್ ಟೈಮ್ ಕಂಪನಿ ತನ್ನ ಶೇರ್ಸ್ ನ ಇಶ್ಯೂ ಮಾಡುತ್ತಲ್ಲ, ಅದನ್ನೇ ಈ IPO ಅಂತ ಕರಿತೀವಿ. ಏನ್ ಪ್ರೈವೇಟ್ ಕಂಪನಿ ಏನಿರುತ್ತೆ ಅದು ಪಬ್ಲಿಕ್ ಕಂಪನಿ ಅದಕ್ಕೆ ಡಿಸೈಡ್ ಮಾಡಿದಾಗ ಇದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮುಖಾಂತರ ಶೇರ್ಸ್ ನ ಪಬ್ಲಿಕ್ ಬಿಡಬೇಕಾಗುತ್ತೆ. ನೆಕ್ಸ್ಟ್, ಬಿಫೋರ್ IPO ದ ಕಂಪನಿ ಹ್ಯಾಸ್ ಫ್ಯೂ ಶೇರ್ ಹೋಲ್ಡರ್ಸ್. ಅಂದ್ರೆ ಬಿಫೋರ್ IPO ಮಾಡೋದಕ್ಕಿಂತ ಮುಂಚೆ ಕಂಪ್ನಿಲಿ ಸ್ವಲ್ಪ ಮಾತ್ರ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅವ್ರು ಯಾರ್ಯಾರು ಆಗಿರ್ತಾರೆ ಅಂದ್ರೆ ಫೌಂಡರ್ಸ್ ಇರ್ಬೋದು, ಅಂದ್ರೆ ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರು, ಮತ್ತೆ ಏಂಜಲ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಅವರು, ಮತ್ತೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತೆಲ್ಲ ಇರ್ತಾರಲ್ವಾ, ಅವರೆಲ್ಲ ಮೊದಲು ಇರ್ತಾರೆ IPO. ಬಟ್ ಡ್ಯೂರಿಂಗ್ ಅನ್ IPO ಟೈಮ್ ಅಲ್ಲಿ ಕಂಪ್ನಿ ಏನ್ ಮಾಡುತ್ತೆ, ತನ್ನ ಶೇರ್ಸ್ ನ ಪಬ್ಲಿಕ್ ಗೆ ಸೇಲ್ ಮಾಡುತ್ತೆ. ಇದು IPO ಡೀಟೈಲ್ ಪ್ರೋಸೆಸ್. ಮತ್ತೆ ಅಂಡ್ ಇಸ್ ಅನ್ ಇನ್ವೆಸ್ಟರ್ ಯು ಕ್ಯಾನ್ ಬೈ ಶೇರ್ಸ್ ಡೈರೆಕ್ಟ್ಲಿ ಫ್ರಮ್ ದ ಕಂಪನಿ ಅಂಡ್ ಬಿಕಮ್ ಶೇರ್ ಹೋಲ್ಡರ್ಸ್. ಅಂದ್ರೆ ನಾವು IPO ಏನ್ ಬಿಡ್ತಾರೆ, ಆಸ್ ಅನ್ ಇನ್ವೆಸ್ಟರ್ ನಾವು ಕಂಪ್ನಿ ಶೇರ್ಸ್ ನ ಬೈ ಮಾಡಿದ್ರೆ, ಡೈರೆಕ್ಟ್ ಕಂಪ್ನಿಯಿಂದ ಶೇರ್ ನ ಬೈ ಮಾಡಿದ್ರೆ ನಾವು ಆ ಕಂಪ್ನಿ ಶೇರ್ ಹೋಲ್ಡರ್ಸ್ ಆಗ್ತೀವಿ. ಮತ್ತೆ ಒಂದು ಇದು ಹಿಸ್ಟ್ರಿ ಇದೆ ನೋಡಿ. ಇನ್ನು 2017 ಅಲ್ಲಿ 36 IPOs ಬಿಟ್ಟಿದ್ರು. ಕಂಪ್ನಿ ಎಷ್ಟು ರೈಸ್ ಮಾಡಿ ಟೋಟಲ್ ಅಮೌಂಟ್ ಅಂದ್ರೆ 67,147 crore ಅಷ್ಟು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇದು IPO ಮುಖಾಂತರ ಇವರು ಅಮೌಂಟ್ ರೈಸ್ ಮಾಡಿದ್ರು. ಇದೊಂದು ಹಿಸ್ಟ್ರಿ ಅಂತ ಹೇಳ್ಬಿಟ್ಟು 2017 ಅಲ್ಲಿ ಇದೊಂದು ರೆಕಾರ್ಡ್ ಆಗಿತ್ತು. 36 IPOs ಬಿಟ್ಟಿದ್ರು ಆ ಇಯರ್ ಅಲ್ಲಿ. ನೆಕ್ಸ್ಟ್ IPO ನ ಹವರ್ ಶೇರ್ಸ್ ಅಲೋಕೇಟೆಡ್ ಇನ್ ಅನ್ IPO ಅಂತ ನೋಡೋಣ. ಅಂದ್ರೆ ಯಾರ್ಯಾರು ಬರ್ತಾರೆ IPO ದಲ್ಲಿ. ದೇರ್ ಆರ್ ಡಿಫರೆಂಟ್ ಇನ್ವೆಸ್ಟರ್ ಕ್ಯಾಟಗರೀಸ್ ವೆನ್ ಇಟ್ ಕಮ್ಸ್ ಟು IPO. ದಿಸ್ ಇನ್ಕ್ಲೂಡ್ಸ್ ಯಾರ್ಯಾರು ಅಂತ ನೋಡೋಣ. ಡಿಫರೆಂಟ್ ಇನ್ವೆಸ್ಟರ್ ಕ್ಯಾಟಗರೀಸ್ ಅವರು QIB ಅಂತ ಕರಿತೀವಲ್ಲ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬಯರ್ಸ್. ಅಂದ್ರೆ ಯಾರ್ಯಾರು ಬರ್ತಾರೆ ಅಂದ್ರೆ ಇವ್ರು ಬರ್ತಾರಲ್ಲ, ಆಲ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಆಲ್ ಇನ್ಶೂರೆನ್ಸ್ ಕಂಪನೀಸ್ ಇರ್ಬೋದು, ಮತ್ತೆ ಪಬ್ಲಿಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಏನ್ ಕರಿತೀವಿ, ಇವರೆಲ್ಲ ಈ ಅಂಡರ್ ಅಲ್ಲಿ ಬರ್ತಾರೆ, ಅಂದ್ರೆ QIBs ಅಂಡರ್ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ಇವ್ರು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ NIIs ಅಂತ. ಇವ್ರು ಯಾರ್ಯಾರು ಬರ್ತಾರೆ, ಕಂಪ್ನೀಸ್ ಇರ್ಬೋದು, ಸೊಸೈಟೀಸ್, ಟ್ರಸ್ಟ್, ಮತ್ತೆ ಕಾರ್ಪೊರೇಟ್ ಬಾಡೀಸ್, HUFs ಎಲ್ಲ ಬರ್ತಾರಲ್ಲ, ಇವರೆಲ್ಲ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗ್ತಾರೆ. ಥರ್ಡ್ ಒನ್ ಬಿಟ್ಟು ರಿಟೈಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್. ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂದ್ರೆ ಪಬ್ಲಿಕ್, ಅಂದ್ರೆ ನಮ್ ತರ ಇರ್ತಾರಲ್ವ ಇನ್ವೆಸ್ಟರ್ಸ್, ಅವರು ನಾವು ಸ್ಮಾಲ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು ಇವ್ರನ್ನ. ಮತ್ತೆ ಆಸ್ ಅನ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಯು ಆರ್ ಅಲೌಡ್ ಟು ಇನ್ವೆಸ್ಟ್ ಇನ್ ಸ್ಮಾಲ್ ಲಾಟ್ ವರ್ತ್ ₹10,000 to 50,000. ನೋಡಿದಿರಲ್ಲ, ಇವಾಗ ಯಾವುದೇ IPO ಬಿಟ್ರು 15,000 10,000 ಇಂದ 15,000 ಒಳಗಡೆ ಇರುತ್ತೆ ಮಿನಿಮಮ್ ಶೇರ್ ಅಪ್ಲೈ ಮಾಡ್ಬೇಕಂದ್ರೆ. ಮತ್ತೆ ಮ್ಯಾಕ್ಸಿಮಮ್ ಅಂದ್ಬಿಟ್ಟು 2 lakh ಒಳಗಡೆ ಇರುತ್ತೆ ಮ್ಯಾಕ್ಸಿಮಮ್. ಅದನ್ನ ಹೇಳ್ತಿದ್ದಾರೆ ಇದರಲ್ಲಿ. ನಾವು ಸ್ಮಾಲ್ ಲಾಟ್ ಅಂದ್ರೆ 10,000 to 15,000 ಇರುತ್ತೆ. ಯು ಕ್ಯಾನ್ ಅಪ್ಲೈ ಮ್ಯಾಕ್ಸಿಮಮ್ ಅಂದ್ರೆ 2 lakh ಅಪ್ಲೈ ಮಾಡ್ಬೋದು ಇನ್ನೊಂದು IPO ದಲ್ಲಿ. When a demand is greater than the allocation, it is known as over subscription. ಅಂದ್ರೆ ನೋಡ್ತಿದ್ದೀರಲ್ಲ, ನೀವು ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ IPO ಆಗೋದಿಲ್ಲ ಅದೆಲ್ಲ ಅಂತಾರಲ್ವಾ. ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದ್ದು ಅಲೋಕೇಶನ್ ಎಷ್ಟು ಮಾಡಿರ್ತಾರೋ ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಅದನ್ನ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಮೆನಿ ಟೈಮ್ಸ್ ಅನ್ IPO ಕ್ಯಾನ್ ಬಿ ಓವರ್ ಸಬ್ಸ್ಕ್ರೈಬ್ 5 times ಓವರ್. ಅಂದ್ರೆ 5 times ಓವರ್ ಆಯ್ತು, ಓವರ್ ಸಬ್ಸ್ಕ್ರೈಬ್ ಆಯ್ತು ಅಂತ ಏನ್ ಕರೀತಾರೋ ಅದೇನಂತ ಅಂದ್ರೆ ದಿಸ್ ಮೀನ್ಸ್ ದಟ್ ದ ಡಿಮ್ಯಾಂಡ್ ಫಾರ್ ಶೇರ್ಸ್ ಎಕ್ಸಿಡ್ ದ ಸಪ್ಲೈ ಬೈ 5 times. ಇವಾಗ 100 ಕೊಡ್ತಿದ್ದಾರೆ ಶೇರ್ಸ್ ಅಂತಂದ್ರೆ 500 ಅಪ್ಲಿಕೇಶನ್ ಏನ್ ಹೋಗಿರುತ್ತೆ ಅದನ್ನೇ ನಾವು ಓವರ್ ಸಬ್ಸ್ಕ್ರೈಬ್ ಅಂತ ಕರಿತೀವಿ. ಅಂದ್ರೆ 100 ಶೇರ್ಸ್ಗೆ 500 ಹೋಗೋದನ್ನೇ 5 times ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ ಅಂತ ಅದಕ್ಕೆ ಅರ್ಥ. In such cases, the shares in retail category are offered to investor on the basis of a lottery. ಅಂದ್ರೆ ಇವಾಗ ಓವರ್ ಸಬ್ಸ್ಕ್ರೈಬ್ ಯಾವಾಗ ಆಯ್ತು ಅವಾಗ ಎಲ್ಲರಿಗೂ ಶೇರ್ಸ್ ಕೊಡಕ್ಕಾಗಲ್ಲಲ್ವಾ. ಅವಾಗ ಕಂಪ್ಯೂಟರೈಸ್ಡ್ ಏನ್ ಪ್ರೋಸೆಸ್ ಇರುತ್ತೆ ಆ ಪ್ರೋಸೆಸ್ ಅಲ್ಲಿ ಲಾಟ್ರಿ ಮುಖಾಂತರ ಇವರು ಶೇರ್ಸ್ ನ ಇವರು ಅಲಾಟ್ ಮಾಡ್ತಾರೆ. ಒಬ್ಬರಿಗೆ ಆಗುತ್ತೆ ಆಗಲ್ಲ ಅಂತಾರಲ್ಲ ಅದಕ್ಕೆ. ದಿಸ್ ಇಸ್ ಎ ಕಂಪ್ಯೂಟರೈಸ್ಡ್ ಪ್ರೋಸೆಸ್ ದಟ್ ಎನ್ಶೂರ್ಸ್ ಇಂಪಾರ್ಷಿಯಲ್ ಅಲೋಕೇಶನ್ ಆಫ್ ಶೇರ್ಸ್ ಟು ಇನ್ವೆಸ್ಟರ್ಸ್. ಅಂದ್ರೆ ಇನ್ವೆಸ್ಟರ್ಸ್ಗೆ ಇವರು ಕಂಪ್ಯೂಟರೈಸ್ಡ್ ಲಾಟ್ರಿ ಅಂತ ಏನ್ ಮಾಡ್ತಾರೆ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದಾಗ ಯಾರಿಗೆ ಆಗುತ್ತೆ ಶೇರ್ಸ್ ಅವ್ರಿಗೆ ಇವರು ಅಲಾಟ್ಮೆಂಟ್ ನ ಮಾಡ್ತಾರೆ. ಇಷ್ಟು ಇವ್ರ ಡೀಟೇಲ್ಸ್.
ನೆಕ್ಸ್ಟ್ ನೋಡಿ ಫ್ರಮ್ ವೈ ಡಸ್ ಕಂಪ್ನಿ ಇಶ್ಯೂ ಐಪಿಒ ಅಂದ್ರೆ ಕಂಪ್ನಿ ಅವರು ಐಪಿಒನ ಏನಕ್ಕೆ ಬಿಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಏನಕ್ಕೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಟು ರೈಸ್ ಕ್ಯಾಪಿಟಲ್ ಫಾರ್ ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್. ನೀವು ನೋಡ್ತಾ ಇರ್ತೀರಾ ಪರ್ಪಸ್ ಏನಿರ್ಬೋದು, ಆಬ್ಜೆಕ್ಟಿವ್ಸ್ ಏನಿರ್ಬೋದು, ಕಂಪ್ನಿ ಇಶ್ಯೂ ಏನೋ ಐಪಿಒನ ಇಶ್ಯೂ ಮಾಡೋದಕ್ಕೆ ಅಂತ ಕೊಡ್ತಾ ಇರ್ತಾರೆ ಪರ್ಟಿಕ್ಯುಲರ್ ಕಂಪ್ನಿದವರು. ಏನಕ್ಕಂದ್ರೆ ಟು ರೈಸ್ ಕ್ಯಾಪಿಟಲ್ ಫಾರ್ ಗ್ರೋತ್ ಅಂಡ್ ಎಕ್ಸ್ಪೆನ್ಷನ್. ಅವ್ರು ಏನಾದ್ರು ಕ್ಯಾಪಿಟಲ್ ಯೂಸ್ ಮಾಡ್ಕೊಂಡು ಗ್ರೋತ್ ಮತ್ತೆ ಎಕ್ಸ್ಪೆನ್ಷನ್ ಎಲ್ಲ ಇರುತ್ತಲ್ಲ, ಬಿಸ್ನೆಸ್ ಎಕ್ಸ್ಪೆನ್ಷನ್ ಎಲ್ಲ, ಇದಕ್ಕೋಸ್ಕರ ಇವ್ರಿಗೆ ಅಮೌಂಟ್ ಬೇಕಾಗುತ್ತಲ್ವಾ. ಅದಕ್ಕೆ ಎವ್ರಿ ಕಂಪನಿ ನೀಡ್ಸ್ ಮನಿ ಟು ಇನ್ಕ್ರೀಸ್ ಇಟ್ಸ್ ಆಪರೇಷನ್, ಕ್ರಿಯೇಟ್ ನ್ಯೂ ಪ್ರಾಡಕ್ಟ್ ಆರ್ ಪೇ ಆಫ್ ಎಕ್ಸಿಸ್ಟಿಂಗ್ ಡೆಟ್ಸ್. ನೋಡ್ತಾ ಇರ್ತೀರಲ್ವಾ ನೀವು, ಎವ್ರಿ ಕಂಪ್ನಿಗೆ ಮನಿ ಬೇಕಾಗಿರುತ್ತೆ ಏನಕ್ಕೆ, ಆಪರೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ತನ್ನ ಸೇಲ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ, ಮತ್ತೆ ಕ್ರಿಯೇಟ್ ನ್ಯೂ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋದಕ್ಕೆ, ಮತ್ತೆ ಏನಾದ್ರೂ ಅವ್ರದ್ದು ಬಾರೋಯಿಂಗ್ಸ್ ಎಲ್ಲ ಇರುತ್ತಲ್ಲ, ಸಾಲ ಎಲ್ಲ ಇರುತ್ತಲ್ಲ, ಅದನ್ನ ಪೇ ಆಫ್ ಮಾಡೋದಕ್ಕೆ, ಮತ್ತೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂದ್ರೆ ಅವ್ರ ಎಕ್ಸ್ಪೆನ್ಸಸ್ನೆಲ್ಲ ಇವರು ಈ ಅಮೌಂಟ್ ಅಲ್ಲಿ ಯುಟಿಲೈಸ್ ಮಾಡ್ಕೊಂಡು ಅದನ್ನೆಲ್ಲ ಇವರು ನಡೆಸೋದಕ್ಕೆ, ಕಂಪ್ನಿ ನಡೆಸೋದಕ್ಕೆಲ್ಲ ಬೇಕಲ್ವಾ. ಇದಕ್ಕೋಸ್ಕರ ಇವ್ರು ಐಪಿಒನ ಇಶ್ಯೂ ಮಾಡ್ತಾರೆ. ಇದೊಂದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ನೋಡಿ, ಅಲೋಯಿಂಗ್ ಓನರ್ಸ್ ಅಂಡ್ ಅರ್ಲಿ ಇನ್ವೆಸ್ಟರ್ ಟು ಸೆಲ್ ದೇರ್ ಸ್ಟೇಕ್ ಟು ಮೇಕ್ ಮನಿ. ಅಂದ್ರೆ ಓನರ್ಸ್ ಏನಿರ್ತಾರೆ ಮತ್ತೆ ಅರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ವೆಂಚರ್ ಕ್ಯಾಪಿಟಲ್ ಇವರೆಲ್ಲ ಇರ್ತಾರಲ್ವಾ, ಅದನ್ನ ಹೇಳ್ತಿದ್ದಾರೆ. ಇಟ್ ಈಸ್ ಅನ್ ಎಕ್ಸಿಸ್ಟಿಂಗ್ ಸ್ಟ್ರಾಟಜಿ ಫಾರ್ ಅನ್ ಇನಿಷಿಯಲ್ ಇನ್ವೆಸ್ಟರ್ ಅಂಡ್ ವೆಂಚರ್ ಕ್ಯಾಪಿಟಲಿಸ್ಟ್. ಅಂದ್ರೆ ಇನಿಷಿಯಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಮತ್ತೆ ವೆಂಚರ್ ಕ್ಯಾಪಿಟಲಿಸ್ಟ್ ಓನರ್ಸ್ ಎಲ್ಲ ಇರ್ತಾರಲ್ವಾ, ಇವರೆಲ್ಲ ತಮ್ಮ ಬಿಕಮ್ ಲಿಕ್ವಿಡ್ ಥ್ರೂ ಸೇಲ್ ಆಫ್ ಸ್ಟಾಕ್ಸ್ ಇನ್ ಐಪಿಒ. ತಮ್ಮ ಸ್ಟಾಕ್ಸ್ ಅಲ್ಲ ಶೇರ್ಸ್ ನ ಇವ್ರ ಐಪಿಒ ಮುಖಾಂತರ ಸೇಲ್ ಮಾಡ್ಬಿಟ್ಟು ಇವರು ಅಮೌಂಟ್ ಮಾಡ್ಕೋತಾರೆ. ವೆಂಚರ್ ಕ್ಯಾಪಿಟಲಿಸ್ಟ್ ಸೆಲ್ ದೈರ್ ಸ್ಟಾಕ್ ಇನ್ ದ ಕಂಪನಿ ಅಟ್ ದಿಸ್ ಟೈಮ್ ಆಫ್ ರೀಕ್ಯಾಪ್ ರಿಟರ್ನ್ಸ್ ಅಂಡ್ ಎಕ್ಸಿಸ್ಟ್ ಫ್ರಮ್ ದ ಕಂಪ್ನಿಯಿಂದ ಎಕ್ಸಿಸ್ಟ್ ಆಗೋದಕ್ಕೆ ಮತ್ತೆ ಇವ್ರು ಅಮೌಂಟ್ ಮಾಡ್ಕೊಳ್ಳೋದಕ್ಕೆ ಈ ಐಪಿಒನ ಬಿಡ್ತಾರೆ ಪಬ್ಲಿಕ್ಗೆ. ನೆಕ್ಸ್ಟ್ ನೋಡೋಣ, ಗ್ರೇಟರ್ ಪಬ್ಲಿಕ್ ಅವೇರ್ನೆಸ್. ಐಪಿಒ ಸ್ಟಾರ್ ಮಾರ್ಕೆಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಕ್ಯಾಲೆಂಡರ್. ದಿಸ್ ಇಸ್ ಎ ಗ್ರೇಟ್ ವೇ ಫಾರ್ ಕಂಪನಿ ಟು ಪಬ್ಲಿಕೈಸ್ ಇಟ್ಸ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಟು ನ್ಯೂ ಸೆಟ್ ಆಫ್ ಕಸ್ಟಮರ್ಸ್ ಇನ್ ದ ಮಾರ್ಕೆಟ್ ಅಂತಾರೆ. ಅಂದ್ರೆ ಕಂಪ್ನಿಗೆ ಗ್ರೋ ಆಗೋದಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತಿದ್ದು, ಅದೇ ಪಬ್ಲಿಕ್ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಎಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ, ಮತ್ತೆ ನ್ಯೂ ಕಸ್ಟಮರ್ಸ್ ಇನ್ ದ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗೋದಕ್ಕೆ ಐಪಿಒ ಬಿಡ್ತಾರಲ್ಲ ಕಂಪ್ನಿ, ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವಾಟ್ ಇಸ್ ದ ಪ್ರೊಸೀಜರ್ ಆಫ್ ಐಪಿಒ ಅಂತ ನೋಡೋಣ. ಐಪಿಒ ಪ್ರೊಸೀಜರ್, ಪ್ರೈವೇಟ್ ಕಂಪನಿ ಹ್ಯಾಸ್ ಟು ವೇರಿಯಸ್ ಸ್ಟೆಪ್ಸ್ ಇನ್ ಆರ್ಡರ್ ಟು ಗೋ ಟು ಪಬ್ಲಿಕ್. ಫಸ್ಟ್ ಒನ್ ಸೆಲೆಕ್ಟಿಂಗ್ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತಾರೆ. ಅಂದ್ರೆ ಫಸ್ಟ್ ಸ್ಟೆಪ್ ಸೆಲೆಕ್ಟ್ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅನ್ ಅಂಡರ್ ರೈಟರ್ ಅಂತ ಕರೀತಾರೆ ಇವ್ರನ್ನ. ಇವ್ರು ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಹೌ ಮಚ್ ಮನಿ ದ ಕಂಪ್ನಿ ಹೋಪ್ಸ್ ಟು ರೈಸ್, ಅಂದ್ರೆ ಏನೇನ್ ಡೀಟೇಲ್ಸ್ ಇರಬೇಕು ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ರೂಲ್ ಪ್ರಕಾರ ಎಷ್ಟು ಮನಿ ಇವರು ರೈಸ್ ಮಾಡ್ತಾ ಇದ್ದಾರೆ, ಮತ್ತೆ ದ ಟೈಪ್ ಆಫ್ ಸೆಕ್ಯೂರಿಟಿ ದಟ್ ಬಿ ಆಫರ್ಡ್, ಅಂದ್ರೆ ಯಾವ ಟೈಪ್ ಅಲ್ಲಿ ಸೆಕ್ಯೂರಿಟಿ ಅಲಾಟ್ ಮಾಡ್ತಿದ್ದಾರೆ, ಮತ್ತೆ ಇನಿಷಿಯಲ್ ಪ್ರೈಸ್ ಎಷ್ಟಿದೆ ಇವತ್ತು ಪರ್ ಶೇರ್ ಅಂತ ಅನ್ಬಿಟ್ಟು. ಫಾರ್ ಎ ಲಾರ್ಜ್ ಐಪಿಒ ದೇ ಕ್ಯಾನ್ ಬಿ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇನ್ವಾಲ್ವ್ಡ್. ಇನ್ ಶಾರ್ಟ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆಕ್ಟ್ ಆಸ್ ಫೆಸಿಲಿಟೇಟರ್ ಇನ್ ದ ಐಪಿಒ ಪ್ರೋಸೆಸ್. ಅಂದ್ರೆ ಲಾರ್ಜ್ ಕಂಪ್ನಿ ಏನಾದ್ರು ಇದ್ರೆ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ನ ಇವರು ಇನ್ವಾಲ್ವ್ ಮಾಡ್ಕೋತಾರೆ. ಶಾರ್ಟ್ ಆದ್ರೆ ಒಂದು ಕಂಪ್ನಿ ಸಾಕು ಅಂತಿದ್ದಾರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಕ್ರಿಯೇಟಿಂಗ್ ದ ರೆಡ್ ಹಿಯರಿಂಗ್ಸ್ ಪ್ರಾಸ್ಪೆಕ್ಟ್, ಅಂದ್ರೆ RHP ಅಂತ ಕರಿತೀವಲ್ಲ, ರೆಡ್ ಹಿಯರಿಂಗ್ಸ್ ಪ್ರಾಸ್ಪೆಕ್ಟ್, ಅದನ್ನ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ನೋಡಿ, ಐಪಿಒ ಪ್ರೋಸೆಸ್ ಇಸ್ ಟು ಕ್ರಿಯೇಟ್ RHP. ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಅಂಡರ್ ರೈಟರ್ಸ್. ಅಂದ್ರೆ ಇವ್ರ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಏನಿರುತ್ತೆ ಅವ್ರ ಹೆಲ್ಪ್ ತಗೊಂಡು ಈ ಪ್ರಾಸ್ಪೆಕ್ಟ್ ನ ನಾವು ರೆಡಿ ಮಾಡಬೇಕು. ಪ್ರಾಸ್ಪೆಕ್ಟ್ ಏನೇನಿರುತ್ತೆ ಅಂತ ನೋಡಿ. Prospect includes various segments such as financial records, future plans of the company, potential risk in the market and expected share price range. ಅಂದ್ರೆ ಈ ಕಂಪ್ನಿ ಏನೇನು ಫೈನಾನ್ಷಿಯಲ್ ರೆಕಾರ್ಡ್ಸ್ ಏನಿರುತ್ತೆ, ಮತ್ತೆ ಫ್ಯೂಚರ್ ಪ್ಲಾನ್ ಇರುತ್ತೆ ಕಂಪ್ನಿದು, ಮತ್ತೆ ಅವ್ರದ್ದೇನು ಪೊಟೆನ್ಶಿಯಲ್ ಇರುತ್ತೆ ಕಂಪ್ನಿಲಿ ಮಾರ್ಕೆಟ್ ಅಲ್ಲಿ ಅವ್ರು ಸರ್ವೈವ್ ಆಗೋದಕ್ಕೆ, ಇದನ್ನೆಲ್ಲ RHP ನಲ್ಲಿ ಇವರು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಸೆಬಿ ಅಪ್ರೂವಲ್. ಸೆಬಿ ಕಡೆಯಿಂದ ಇವರು ಅಪ್ರೂವಲ್ ತಗೋಬೇಕಾಗುತ್ತೆ. ದ ಪ್ರಾಸ್ಪೆಕ್ಟಿವ್ ಇಸ್ ಪ್ರೆಸೆಂಟೆಡ್ ಟು ದ ಸೆಬಿ. ಸೆಬಿಗೆ ಪ್ರೆಸೆಂಟ್ ಮಾಡಿದ್ರೆ ಇಫ್ ಸೆಬಿ ಸ್ಯಾಟಿಸ್ಫೈಡ್ ಇಟ್ ಗ್ರೀನ್ ಲೈಟ್ಸ್ ಟು ದ ಐಪಿಒ ಪ್ರೋಸೆಸ್. ಅಂದ್ರೆ ಸೆಬಿ ಸ್ಯಾಟಿಸ್ಫೈಡ್ ಆಯ್ತು, ಆ ಪ್ರಾಸ್ಪೆಕ್ಟ್ ಅವ್ರಿಗೆ ಇಷ್ಟ ಆಯ್ತು, ಅವ್ರಿಗೆ ಸ್ಯಾಟಿಸ್ಫೈಡ್ ಆದ್ರು ಅಂದ್ರೆ ಅವರು ಗ್ರೀನ್ ಲೈಟ್ ಕೊಡ್ತಾರೆ. ಅಂದ್ರೆ ನೀವು ಐಪಿಒ ನ ಪ್ರೋಸೆಸ್ ಮಾಡಿ ಅಂತ ಲೈಟ್ ಕೊಡ್ತಾರೆ. ಇನ್ ಅಡಿಷನ್ ಇಟ್ ಈಸ್ ಆಲ್ಸೋ ಗಿವ್ ಡೇಟ್ ಅಂಡ್ ಟೈಮ್ ಆಫ್ ಫಾರ್ ದ ಐಪಿಒ. ಅಂದ್ರೆ ಡೇ ಟು ಟೈಮ್ ಯಾವಾಗ ನೀವು ಬಿಡಬೇಕು ಅಂತ ಸೆಬಿ ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಬಟ್ ಇನ್ ಕೇಸ್ ಸೆಬಿ ಇಸ್ ನಾಟ್ ಸ್ಯಾಟಿಸ್ಫೈಡ್, ಇಟ್ ಆಸ್ಕ್ ಫಾರ್ ಚೇಂಜಸ್ ಟು ಬಿ ಮೇಡ್ ಬಿಫೋರ್ ದ ಪ್ರಾಸ್ಪೆಕ್ಟ್ ಕ್ಯಾನ್ ಬಿ ಶೇರ್ಡ್ ವಿತ್ ಪಬ್ಲಿಕ್ ಇನ್ವೆಸ್ಟರ್ಸ್ ಅಂತ. ಸೆಬಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತಂದ್ರೆ ಬಿಫೋರ್ ಅವ್ರಿಗೇನ್ ಪಬ್ಲಿಕ್ ಗೆ ಇವರು ಪ್ರಾಸ್ಪೆಕ್ಟ್ ನ ರಿಲೀಸ್ ಮಾಡೋಕೆ ಮುಂಚೆ ಚೇಂಜಸ್ ಮಾಡಿ ಅಂತ ಹೇಳ್ತಾರೆ ಸೆಬಿ ಅವರು. ಇದು ಸೆಬಿ ಅಪ್ರೂವಲ್. ನೆಕ್ಸ್ಟ್ ಸ್ಟಾಕ್ಸ್ ಎಕ್ಸ್ಚೇಂಜ್ ಅಪ್ರೂವಲ್. ಅಂದ್ರೆ ಇವು BSE ಕಡೆಯಿಂದ ಎಲ್ಲ ಅಪ್ರೂವಲ್ ತಗೋಬೇಕಾಗುತ್ತೆ ಲಿಸ್ಟಿಂಗ್ ಮಾಡಬೇಕಾದ್ರೆ. ಲಿಸ್ಟಿಂಗ್ ಪ್ರೋಸೆಸ್ ವೇರ್ ಸೆಕ್ಯೂರಿಟೀಸ್ ಆರ್ ಅಲೌಡ್ ಟು ಡೀಲ್ ಇನ್ ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜ್. ಅಂದ್ರೆ ಇವು BSE ಆಸ್ ಲಿಸ್ಟಿಂಗ್ ಡಿಪಾರ್ಟ್ಮೆಂಟ್ ಹೂಸ್ ಪರ್ಪಸ್ ಗ್ರಾಂಟ್ ಅಪ್ರೂವಲ್ ಆಫ್ ಸೆಕ್ಯೂರಿಟೀಸ್ ಆಫ್ ಕಂಪನೀಸ್ ಅಂತ ಹೇಳ್ತಿದ್ದಾರೆ ಇಲ್ಲಿ.
ದ BSE ಆಸ್ ಎ ಲಿಸ್ಟ್ ಆಫ್ ಕ್ರೈಟೀರಿಯಾ ವಿಚ್ ನೀಡ್ ಟು ಬಿ ಫಾಲೋಡ್ ಕಂಪ್ನಿ ಲಿಸ್ಟೆಡ್ ಆನ್ ಇಟ್ಸ್ ಎಕ್ಸ್ಚೇಂಜ್. ಅಂದ್ರೆ ಏನೋ ಸ್ವಲ್ಪ ಕ್ರೈಟೀರಿಯಾ ಇದಾವೆ, ಅವೇನೇನಂತ ಫಾರ್ ಎಕ್ಸಾಂಪಲ್ ದ ಮಿನಿಮಮ್ ಇಶ್ಯೂ ಸೈಜ್ ಶುಡ್ ಬಿ 10 crore ಅಂತಾರೆ. ನೆಕ್ಸ್ಟ್ ಮಿನಿಮಮ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ದ ಕಂಪ್ನಿ ಶುಡ್ ಬಿ 25 crore. ದ ಮಿನಿಮಮ್ ಪೋಸ್ಟ್ ಇಶ್ಯೂ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ದ ಕಂಪ್ನಿ ಶುಡ್ ಬಿ 10 crore ಅಂತಾರೆ. ಇದೆಲ್ಲ ಸ್ಟಾಕ್ ಎಕ್ಸ್ಚೇಂಜ್. ಓನ್ಲಿ ಇಫ್ ದ ಕಂಪನಿ ಫಾಲೋಸ್ ದೀಸ್ ಕ್ರೈಟೀರಿಯಾ ಇಟ್ ಗೆಟ್ಸ್ ಅನ್ ಅಪ್ರೂವಲ್ ಫ್ರಮ್ ದ BSE. ಅಂದ್ರೆ BSE ಇಂದ ಅಪ್ರೂವಲ್ ಪಡ್ಕೊತಿದ್ದಾರೆ ಅಂದ್ರೆ ಇಷ್ಟು ಇವ್ರದ್ದು ಕ್ರೈಟೀರಿಯಾ ಇರುತ್ತೆ. ಈ ಕ್ರೈಟೀರಿಯಾ ಎಲ್ಲ ಇವರು ಫುಲ್ಫಿಲ್ ಮಾಡಿದ್ರೆ ಅವಾಗ ಸ್ಟಾಕ್ ಎಕ್ಸ್ಚೇಂಜ್ ಕಡೆಯಿಂದ ಇವ್ರಿಗೆ ಅಪ್ರೂವಲ್ ಸಿಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್ ಅಂದ್ರೆ ಒನ್ಸ್ ಆಲ್ ದ ಫಾರ್ಮಾಲಿಟೀಸ್ ಆರ್ ಡನ್, ಇದೆಲ್ಲ ಫಾರ್ಮಾಲಿಟೀಸ್ ಮುಗಿದ್ಮೇಲೆ ದ ಕಂಪನಿ ಮೇಕ್ಸ್ ದ ಶೇರ್ಸ್ ಅವೈಲಬಲ್ ಟು ಇನ್ವೆಸ್ಟರ್ಸ್. ಅಂದ್ರೆ ಕಂಪನಿ ಇನ್ವೆಸ್ಟರ್ಸ್ಗೆ ತನ್ನ ಶೇರ್ಸ್ ನ IPO ಮುಖಾಂತರ ಬಿಡ್ಬೋದು. ದಿಸ್ ಇಸ್ ಡನ್ ಆನ್ ದ ಡೇಟ್ ಸ್ಪೆಸಿಫೈಡ್ ಇನ್ ದ ಪ್ರಾಸ್ಪೆಕ್ಟ್. ಅಂದ್ರೆ ಏನ್ ಪ್ರಾಸ್ಪೆಕ್ಟ್ ಅಲ್ಲಿ ಡೇಟ್ ಇರುತ್ತೆ ಆ ಡೇಟ್ ಮುಖಾಂತರ ಇವ್ರು ಬಿಡ್ತಾರೆ. ಆ ಡೇಟ್ ಯಾವಾಗ ಇರುತ್ತೆ ಅವಾಗ ಬಿಡ್ತಾರೆ. ಇನ್ವೆಸ್ಟರ್ ಹೂ ವಿಶ್ ಟು ಅಪ್ಲೈ ಫಾರ್ ಶೇರ್ಸ್ ಹ್ಯಾವ್ ಟು ಫಿಲ್ ಔಟ್ ಅಂಡ್ ಸಬ್ಮಿಟ್ ದ IPO ಅಪ್ಲಿಕೇಶನ್ ಫಾರ್ಮ್. ಅಂದ್ರೆ ಇನ್ವೆಸ್ಟರ್ ಅಪ್ಲೈ ಮಾಡಬಹುದು ಆಮೇಲೆ ಶೇರ್ಸ್ ನ. ನೆಕ್ಸ್ಟ್ ಲಿಸ್ಟಿಂಗ್ ಅಂತ ಹೇಳ್ತಿದೆ. ದ ಶೇರ್ಸ್ ಆರ್ ಅಲಾಟೆಡ್ ಟು ಡಿಫರೆಂಟ್ ಇನ್ವೆಸ್ಟರ್ಸ್ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಅಂಡ್ ಪ್ರೈಸ್ ಕೋಟೆಡ್ ಇನ್ ದ IPO ಅಪ್ಲಿಕೇಶನ್ ಫಾರ್ಮ್. ಅಂದ್ರೆ ಅಲಾಟ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಅಂದ್ರೆ ಬೇಸ್ಡ್ ಆನ್ ಡಿಮ್ಯಾಂಡ್ ಮತ್ತೆ ಪ್ರೈಸ್ ಕೋಟೆಡ್ ಇದೆಲ್ಲ ಸೇರ್ಬಿಟ್ಟು IPO ಇವ್ರಿಗೆ ಅಲಾಟ್ಮೆಂಟ್ ಆಗುತ್ತೆ ಪಬ್ಲಿಕ್ಗೆ. ಒನ್ಸ್ ದಿಸ್ ಇಸ್ ಡನ್ ಇನ್ವೆಸ್ಟರ್ ಗೆಟ್ ದ ಶೇರ್ಸ್ ಕ್ರೆಡಿಟೆಡ್ ಟು ದ ಡಿಮ್ಯಾಟ್ ಅಕೌಂಟ್. ಅಂದ್ರೆ ಇವ್ರಿಗೆ ಅಲಾಟ್ ಆದ್ರೆ ಡಿಮ್ಯಾಟ್ ಅಕೌಂಟ್ಗೆ ಇವ್ರಿಗೆ ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಮತ್ತೆ ದ ಕೇಸ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಓವರ್ ಸಬ್ಸ್ಕ್ರೈಬ್ ಆಗಿ ಹೇಳಿದ್ನಲ್ಲ, ಓವರ್ ಸಬ್ಸ್ಕ್ರಿಪ್ಷನ್ ಏನಾದ್ರು ಆದ್ರೆ ಇಫ್ ದ ಡಿಮ್ಯಾಂಡ್ ಫಾರ್ ಶೇರ್ಸ್ ಇಸ್ ಹೈಯರ್ ದೆನ್ ದ ನಂಬರ್ ಆಫ್ ಶೇರ್ಸ್ ಫ್ಲೋಟೆಡ್ ಇನ್ ದ ಬೈ ದ ಕಂಪನಿ ಇನ್ವೆಸ್ಟರ್ ಮೇ ನಾಟ್ ಗೆಟ್ ನಂಬರ್ ಆಫ್ ಶೇರ್ಸ್ ದೇ ಒರಿಜಿನಲಿ ವಾಂಟೆಡ್. ಅಂದ್ರೆ ಅವ್ರಿಗೆ ಇನ್ವೆಸ್ಟರ್ ಇವಾಗ ಅಪ್ಲೈ ಮಾಡಿರ್ತಾರೆ ನಮ್ಗೆ 2 ಲಾಟ್ ಬೇಕು 3 ಲಾಟ್ ಬೇಕು ಅಂತ, ಅಷ್ಟು ಅವ್ರಿಗೆ ಅಲಾಟ್ಮೆಂಟ್ ಆಗಲ್ಲ. ಓವರ್ ಸಬ್ಸ್ಕ್ರಿಪ್ಷನ್ ಆದ್ರೆ ಅಷ್ಟು ಅಲಾಟ್ ಆಗಲ್ಲ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅವಾಗ. ಸಮ್ ಇನ್ವೆಸ್ಟರ್ ಮೇ ನಾಟ್ ಇವನ್ ಗೆಟ್ ಎನಿ ಶೇರ್ಸ್ ಅಂದ್ರೆ ಒಬ್ರಿಗೆ ಅಲಾಟೇ ಆಗೋದಿಲ್ಲ ಅಂತಿದಾರಲ್ಲ, ಆತರ ಅಲಾಟ್ ಆಗದೇನೆ ಇರ್ಬೋದು. ಹಂಗ ಅಲಾಟ್ ಆಗದೆ ಇದ್ರೆ ಇನ್ ಸಚ್ ಕೇಸಸ್ ದೀಸ್ ಇನ್ವೆಸ್ಟರ್ ಗೆಟ್ ಎ ರೀಫಂಡ್ ಆಫ್ ದೇರ್ ಮನಿ. ಹಿಂಗ ಅಲಾಟ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ರೀಫಂಡ್ ಆಗುತ್ತೆ. ಮನಿ ಏನ್ ಬ್ಲಾಕ್ ಆಗಿರುತ್ತೆ ಅದು ರೀಫಂಡ್ ಆಗುತ್ತೆ. ಇನ್ ಕೇಸ್ ಅವ್ರಿಗೆ ಏನಾದ್ರು ಶೇರ್ಸ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಅಮೌಂಟ್ ಅವ್ರಿಗೆ ರೀಫಂಡ್ ಆಗುತ್ತೆ. ಮತ್ತೆ ಇಷ್ಟು ಪ್ರೋಸೆಸ್ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ಬೆನಿಫಿಟ್ಸ್ ನೋಡೋಣ. ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ ಹೇಳ್ತಿದ್ದ. ದಿಸ್ ಇಸ್ ಎಸ್ಪೆಷಲಿ ಟ್ರೂ ವೆನ್ ರಿಪ್ಯೂಟೆಡ್ ಕಂಪನೀಸ್ ಅನೌನ್ಸ್ ಅನ್ IPO ಯು ಗೆಟ್ ಚಾನ್ಸ್ ಟು ಬೈ ದ ಕಂಪನಿ ಶೇರ್ ಅಟ್ ಮಚ್ ಲೋಯರ್ ಪ್ರೈಸ್. ಅಂದ್ರೆ ರೆಪ್ಯೂಟೆಡ್ ಕಂಪನೀಸ್ ಎಲ್ಲ IPO ಬಿಡ್ತಾರಲ್ವಾ, ಅವಾಗ ನಮಗೆ ಕಂಪನಿ ಶೇರ್ಸ್ ನ ಲೋಯರ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಕ್ಕೆ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದೊಂದು ನಮಗೆ ಚಾನ್ಸ್ ಇಲ್ಲ ಆಪರ್ಚುನಿಟಿ ಅಂತ ಹೇಳ್ಬೋದು. ದಿಸ್ ಇಸ್ ಬಿಕಾಸ್ ಒನ್ಸ್ ದ ಕಂಪನಿ ಶೇರ್ ರೀಚ್ ದ ಸೆಕೆಂಡರಿ ಮಾರ್ಕೆಟ್ ದ ಶೇರ್ ಪ್ರೈಸ್ ಮೇ ಗೋ ಅಪ್ ಶಾರ್ಪ್ಲಿ. ಅಂದ್ರೆ ಕಂಪನೀಸ್ ಒಳ್ಳೊಳ್ಳೆ ಕಂಪನೀಸ್ IPO ಬಿಟ್ಟಾಗ ನಮಗೆ ಮಚ್ ಲೋಯರ್ ಪ್ರೈಸ್ ಅಲ್ಲಿ ನಮಗೆ ಶೇರ್ ಸಿಗುತ್ತೆ. ಒನ್ಸ್ ಅದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅಂದ್ರೆ ಏನ್ ಮಾರ್ಕೆಟ್ ಅಲ್ಲಿ ಏನಾದ್ರು ಲಿಸ್ಟೆಡ್ ಆಗುತ್ತಲ್ಲ, ಅವಾಗ ಏನಾದ್ರು ಅದು ಲಿಸ್ಟೆಡ್ ಆದಾಗ ಅದ್ ಪ್ರೈಸ್ ಗೋ ಅಪ್ ಆಗುತ್ತೆ, ಅಂದ್ರೆ ಬೇಗ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಹೈ ರಿಟರ್ನ್ಸ್ ಇಫ್ ದ ಕಂಪನಿ ಹ್ಯಾಸ್ ಪೊಟೆನ್ಶಿಯಲ್ ಟು ಗ್ರೋ ಬೈಯಿಂಗ್ ಶೇರ್ಸ್ ಇನ್ ಅನ್ IPO ಕ್ಯಾನ್ ಬಿ ಬೆನಿಫಿಟ್ ಯು. ಅಂದ್ರೆ ಕಂಪನಿ ಪೊಟೆನ್ಶಿಯಲ್ ಇದ್ರೆ ಅದಕ್ಕೆ ಗ್ರೋ ಆಗೋದಕ್ಕೆ ಆ ಕಂಪನಿ ಶೇರ್ಸ್ ನ ಬೈ ಮಾಡಿದ್ರೆ ನಾವು IPO ದಲ್ಲಿ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸ್ಟ್ರಾಂಗ್ ಫಂಡಮೆಂಟಲ್ ಆಫ್ ದ ಕಂಪನಿ ಮೀನ್ ದಟ್ ಈಸ್ ಗುಡ್ ಚಾನ್ಸ್ ಆಫ್ ಗ್ರೋಯಿಂಗ್ ಬಿಗ್ಗರ್. ದಿಸ್ ಕ್ಯಾನ್ ಬಿ ಅಡ್ವಾಂಟೇಜಸ್ ಆಫ್ ಯು ಆಸ್ ವೆಲ್ ಆಸ್ ಯು ಸ್ಟಾಂಡ್ ಆಸ್ ಚಾನ್ಸ್ ಟು ಅರ್ನ್ ಗುಡ್ ರಿಟರ್ನ್ಸ್ ಓವರ್ ಲಾಂಗ್ ಟರ್ಮ್ ಅಂತಿದ್ದಾರೆ. ಅಂದ್ರೆ ಸ್ಟ್ರಾಂಗ್ ಫಂಡಮೆಂಟಲ್ ಏನ್ ಕಂಪನಿ ಇರುತ್ತೆ ಆ ಕಂಪನಿ ಎಲ್ಲ ನೋಡ್ಬಿಟ್ಟು ನಾವು IPO ಅಪ್ಲೈ ಮಾಡಿ ನಮ್ಗೆ IPO ಅಲಾಟ್ ಆದ್ರೆ ಅದು ಒಳ್ಳೆ ಗುಡ್ ರಿಟರ್ನ್ ಕೊಡುತ್ತೆ ನಮ್ಗೆ ಅಂತ ಇದೊಂದು ಅಡ್ವಾಂಟೇಜಸ್. ಮತ್ತೆ ಲಿಸ್ಟಿಂಗ್ ಗೇನ್ಸ್. ವೆನ್ ಎ ಕಂಪನಿ ಗೆಟ್ ಲಿಸ್ಟೆಡ್ ಆನ್ ದ ಸ್ಟಾಕ್ ಮಾರ್ಕೆಟ್ ಇಟ್ ಮೇ ಬಿ ಟ್ರೇಡೆಡ್ ಅಟ್ ಪ್ರೈಸ್ ದಟ್ ಈಸ್ either higher or lower than the allotment price. When the opening price is higher than the allotment price, this is known as listing gains ಅಂತಾರೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಪನಿ ಲಿಸ್ಟ್ ಆಗುತ್ತಲ್ಲ, ಅವಾಗ ಅದು ಹೈಯರ್ ಪ್ರೈಸ್ ಅಂದ್ರೆ ಅಲಾಟ್ಮೆಂಟ್ ಪ್ರೈಸ್ ಏನಿರುತ್ತೋ ಅದಕ್ಕಿಂತ ಹೈಯರ್ ಪ್ರೈಸ್ಗೆ ಅದೇನಾದ್ರು ಲಿಸ್ಟಿಂಗ್ ಆಯ್ತು ಅಂತ ಅಂದ್ರೆ ಲಿಸ್ಟಿಂಗ್ ಗೇನ್ಸ್ ಅಂತ ಕರಿತೀವಿ. ಇದೊಂದು ಅಡ್ವಾಂಟೇಜ್. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಹೌ ಟು ಇನ್ವೆಸ್ಟ್ ಇನ್ IPO ಅಂತಿದ್ದಾರೆ. ಫಸ್ಟ್ ಸ್ಟೆಪ್ಸ್ ಇದಾವೆ ನೋಡೋಣ. ಡಿಸಿಷನ್ ಫಸ್ಟ್ ಒಂದು ಡಿಸೈಡ್ ಮಾಡ್ಬೇಕು ನಾವು IPOಗೆ ಅಪ್ಲೈ ಮಾಡ್ಬೇಕೋ ಬೇಡವೋ ಅಂತ. ಪ್ರೈಮರಿ ಸ್ಟೆಪ್ ಇನ್ವೆಸ್ಟ್ ಡಿಸೈಡ್ ಟು IPO ಅಪ್ಲೈ ಆರ್ ನಾಟ್ ಅಂತ ಡಿಸಿಷನ್ ಮಾಡಿ IPO ಅಪ್ಲೈ ಮಾಡಬೇಕು. ತಿರ್ಗಾ ಪ್ರಾಸ್ಪೆಕ್ಟ್ಸ್ ಏನ್ ಕೊಟ್ಟಿರ್ತಾರೆ ಅದ್ರಲ್ಲಿ ಕಂಪ್ನೀಸ್ ಐಡಿಯಾಸ್ ಎಲ್ಲ ಇರುತ್ತೆ, ಏನೇನು ಅವ್ರದ್ದು ಮುಂದಿನ ಫ್ಯೂಚರ್ ಪ್ಲಾನ್ ಅದೆಲ್ಲ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಂಡಿಂಗ್ ಅಂದ್ರೆ ನಾವು ಇವಾಗ IPO ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅರೇಂಜ್ ದ ಫಂಡ್ಸ್. ಅಂದ್ರೆ ಫಂಡ್ಸ್ ನ ಅರೇಂಜ್ ಮಾಡಿ ಅದಕ್ಕೆ 10,000 ರಿಂದ 15,000 ಮತ್ತೆ 2 lakh ತನಕ ಇರ್ತಾರೆ. ಎಷ್ಟು ಲಾಟ್ ಅಪ್ಲೈ ಮಾಡ್ಬೇಕು ಅದಕ್ಕೆಲ್ಲ ಫಂಡ್ ನಾವು ಕಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇಲ್ಲಾಂದ್ರೆ ಲೋನ್ ಆದ್ರೂ ತಗೋಬಹುದು NBFCC ನೀವು ಅಪ್ಲೈ ಮಾಡೋದಾದ್ರೆ. ನೆಕ್ಸ್ಟ್ ಓಪನಿಂಗ್ ಡಿಮ್ಯಾಟ್ ಕಮ್ ಟ್ರೇಡಿಂಗ್ ಅಕೌಂಟ್ ಅಂತಾರೆ. ಅಂದ್ರೆ ನಾವು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಫಂಕ್ಷನ್ ಆಫ್ ಡಿಮ್ಯಾಟ್ ಅಕೌಂಟ್ ಪ್ರೊವೈಡ್ ಇನ್ವೆಸ್ಟರ್ಸ್ ವಿತ್ ದ ಪ್ರಾವಿಷನ್ ದಟ್ ಶೇರ್ಸ್ ಅನದರ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಎಲೆಕ್ಟ್ರಾನಿಕಲಿ. ಅಂದ್ರೆ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅದರಿಂದ ನಾವು ಶೇರ್ಸ್ ನ ಬೈ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕೆ ಆಧಾರ್ ಕಾರ್ಡ್ ಎಲ್ಲ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಎಲ್ಲ ಬೇಕಾಗುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ IPO ಡೀಟೇಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಮತ್ತೆ IPO ಅಪ್ಕಮಿಂಗ್ IPOs ಏನಿದಾವೆ ಇದೆಲ್ಲ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನನ್ನ IPO ಇನ್ನ ಪ್ರೋಸೆಸ್ ಏನೇನಿದೆ, ಮತ್ತೆ ಔಟ್ ಅಪ್ಲೈ, ಮತ್ತೆ ಯಾವುದೇದು ಫ್ಯೂಚರ್ ಅಲ್ಲಿ ಅಂದ್ರೆ ಫೋರ್ತ್ ಕಮಿಂಗ್ ಯಾವ್ಯಾವ IPOs ಇದಾವೆ ಅದೆಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನೆಲ್ಲ ನೋಡಿರಂತೆ. ಇದು ಚಾನಲ್ ಚೆನ್ನಾಗಿದ್ರೆ ನನಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.